ದೇವರನ್ನು ನಂಬುವುದು ನನ್ನನ್ನು ಗೆಲುವಿನತ್ತ ಕೊಂಡೊಯ್ಯುತ್ತದೆ. ನಾನು ಜ್ಞಾನೋಕ್ತಿ 3:5 ಘೋಷಿಸುತ್ತೇನೆ. ನಾನು ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡುವೆನು. ಇಂದು ಮತ್ತು ಯಾವಾಗಲೂ ನಾನು ನನ್ನ ಎಲ್ಲ ಸನ್ನಿವೇಶಗಳ ಮೇಲೆ ದೇವರ ವಾಕ್ಯವನ್ನು ಮಾತನಾಡುತ್ತೇನೆ ಮತ್ತು ಎಲ್ಲವೂ ಇದೀಗ ಯೇಸುವಿನ ಹೆಸರಿನಲ್ಲಿ ಬದಲಾಗುತ್ತದೆ. ನಾನು ಆರೋಗ್ಯವಂತ, ಬಲಶಾಲಿ, ಸದೃಢ ಮತ್ತು ನನ್ನದು ಪೂರ್ಣ ಜೀವನ ಎಂದು ಘೋಷಿಸುತ್ತೇನೆ. ನನ್ನ ಆರೋಗ್ಯ ಮತ್ತು ಮನಸ್ಸಿನಲ್ಲಿ ನಾನು ಪರಿಪೂರ್ಣ ಮತ್ತು ಸಂಪೂರ್ಣವಾಗಿದ್ದೇನೆ. ನನ್ನ ಜೀವನದಲ್ಲಿ ಯಾವ ಕೊರತೆಯನ್ನು ಕಾಣುವುದಿಲ್ಲ. ಇದು ಯೇಸುವಿನ ಹೆಸರಿನಲ್ಲಿ ನನ್ನ ಘೋಷಣೆ. ಆಮೆನ್. Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. What a joy to come to your home with the word of God. ದೇವರ ವಾಕ್ಯವನ್ನು ಹಿಡಿದು ನಿಮ್ಮ ಮನೆಗಳಿಗೆ ಬರುವಂತದ್ದು ಎಂಥ ಉಲ್ಲಾಸವಾಗಿದೆ. Jesus loves each one of you. ಯೇಸು ನಿಮ್ಮ ಪ್ರತಿಯೊಬ್ಬರನ್ನ ಪ್ರೀತಿಸುವವನಾಗಿದ್ದಾನೆ. That's why God has given you an opportunity to hear the word of God, as which God is going to speak to you through this television program. ಅದಕ್ಕಾಗಿಯೇ ದೇವರು ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಈ ದಿನದಲ್ಲಿ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ದೇವರ ವಾಕ್ಯ ಕೇಳಲು. Our God is a good God. ನಮ್ಮ ದೇವರು ಒಳ್ಳೆಯ ದೇವರು. He's been doing tremendous things in our lives, and each one of your life as you are sitting and watching this program. ನಮ್ಮ ಜೀವಿತಗಳಲ್ಲಿ ಆತನು ಮಹತ್ವದ ಕಾರ್ಯಗಳನ್ನ ನೀವು ಕೂಡ ನೋಡುತ್ತಿರುವ ನಿಮ್ಮ ಜೀವಿತದಲ್ಲಿ ಮಾಡುವವನಾಗಿದ್ದಾನೆ. Indeed, God has done great things in our life. That's why we are excited to preach the word, the goodness of God and the mercy of God and the favor of God through this television program. ನಮ್ಮ ಜೀವಿತದಲ್ಲಿಯೂ ದೇವರು ಮಹತ್ವದ ಕಾರ್ಯಗಳನ್ನು ಮಾಡಿದ ಕಾರಣದಿಂದಲೇ ನಾವು ಆತನ ಕರುಣೆ ಕೃಪೆಯನ್ನು ನೆನೆದವರಾಗಿ ಆತನ ಸ್ವಾರ್ಥೆಯನ್ನು ಸಾರುತ್ತಿದ್ದೇವೆ. In every situation, God is going to stand with you. God is going to grant His favor. God is going to bless you. God is going to give you an ability to work and to earn everything in your life. ನಿಮ್ಮ ಜೀವಿತದ ಪ್ರತಿ ಒಂದೊಂದು ಸನ್ನಿವೇಶಗಳ ಮಧ್ಯದಲ್ಲಿ ದೇವರು ನಿಮ್ಮ ಜೊತೆಗಾರನಾಗಿರುತ್ತಾನೆ. ದೇವರು ನಿಮಗೆ ಎಲ್ಲವನ್ನ ಒದಗಿಸುವವನಾಗಿ ಆತನು ನಿಮ್ಮನ್ನು ನಡೆಸುತ್ತಾನೆ. You are the child of the living God. ನೀವು ಜೀವಿಸುವ ದೇವರ ಮಕ್ಕಳು. And Jesus loves each one of you. ಯೇಸು ನಿಮ್ಮ ಪ್ರತಿಯೊಬ್ಬರನ್ನು ಪ್ರೀತಿಸುವವನಾಗಿದ್ದಾನೆ. And Jesus wants you to be blessed in every walk of your life, to be fruitful, to be multiply in every walk of your life. ನಿಮ್ಮ ಜೀವಿತದ ಪ್ರತಿ ಹೆಜ್ಜೆಯ ಜಾಡಿನಲ್ಲಿ ಯೇಸು ಕ್ರಿಸ್ತನು ನಿಮ್ಮನ್ನು ಆಶೀರ್ವದಿಸಿ ನೀವು ಫಲಭರಿತರಾಗಿ ನೀವು ಅಭಿವೃದ್ಧಿ ಆಗುವಾಗ ಆತನ ಉದ್ದೇಶವಿಟ್ಟಿದ್ದಾನೆ. In every circumstances, in every situation, God will stand and He will fight for you, and He will give you all the ability in your life to overcome every situations in your life. ನಿಮ್ಮ ಜೀವಿತದ ಪ್ರತಿ ಒಂದೊಂದು ಸನ್ನಿವೇಶಗಳ ಮಧ್ಯದಲ್ಲಿ ಕರ್ತನು ನಿಮ್ಮ ಜೊತೆಗಾರನಾಗಿದ್ದು ನಿಂತು ನಿಮಗಾಗಿ ಯುದ್ಧವನ್ನ ಮಾಡಿ ಆತನು ನಿಮ್ಮನ್ನು ನಡೆಸುತ್ತಾನೆ. In the last few episodes we were talking about how you can receive the blessings from God. ಕಳೆದ ಸಂಚಿಕೆಯಲ್ಲಿ ನಾವು ಕೇಳುತ್ತಾ ಇದ್ದೆವು ನಾವು ದೇವರ ಆಶೀರ್ವಾದ ಹೇಗೆ ಹೊಂದಿಕೊಳ್ಳಬಹುದು ಎಂಬುದಾಗಿ. Today you might have been going through failures. ಈ ದಿನದಲ್ಲಿ ನೀವು ಸೋಲುಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರಬಹುದು. You might be going through a situation where you are unable to overcome your situation. ನೀವು ಸನ್ನಿವೇಶಗಳನ್ನು ಜಯಿಸಲಿಕ್ಕೆ ಆಗದೆ ಇರುವಂತ ವಾತಾವರಣದಲ್ಲಿ ಹೋಗುತ್ತಾ ಇರಬಹುದು. This day God is speaking to you from Isaiah chapter 60 verses 1. It says, "Arise, shine, for the light has come, and the glory of the Lord rises upon you." ಈ ದಿನದಲ್ಲಿ ದೇವರು ನಿಮ್ಮೊಂದಿಗೆ ವಾಗ್ದಾನ ಸಹಿತವಾಗಿ ಮಾತನಾಡುತ್ತಾ ಇದ್ದಾನೆ. ಯೆಶಾಯನ ಪ್ರವಾದನೆಯ ಗ್ರಂಥ 60ನೇ ಅಧ್ಯಾಯದ 1ನೇ ವಚನ, 7 ಪ್ರಕಾಶಿಸು, ನಿನ್ನ ಮೇಲೆ ಬೆಳಕು ಉದಯಿಸಿತು ಎಂಬುದಾಗಿ. Arise, shine, for your light has come for you, and the glory of the Lord is going to rise upon you. 7 ಪ್ರಕಾಶಿಸು, ಯೆಹೋವನ ಬೆಳಕು ನಿನ್ನ ಮೇಲೆ ಉದಯಿಸಿದೆ, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. God has a greater plan in your life, a plan to prosper you, not to harm you, a plan to bring a bright hope and future in your life. ದೇವರಿಗೆ ನಿನ್ನ ಕುರಿತಾಗಿ ಉತ್ತಮವಾದ ಯೋಚನೆ ಉಂಟು. ನಿನ್ನ ಕುರಿತಾಗಿ ಹಿತದ ಯೋಚನೆ ಹೊರತು ಅಹಿತದ ಯೋಚನೆ ಅಲ್ಲ. And very quickly I'm going to recap about the last few episodes, how we can receive blessing. We saw the blessings comes in our life when we walk in the fear of God. ಕಳೆದ ಸಂಚಿಕೆಯಲ್ಲಿ ನಾವು ಧ್ಯಾನ ಮಾಡಿದ ಅಂಶಗಳನ್ನ ಬೇಗನೆ ನಾವು ಹೇಳಿ ಮುಂದುವರಿಸುತ್ತೇವೆ. ಹೇಗೆ ದೇವರ ಆಶೀರ್ವಾದ
ಆಶೀರ್ವಾದ ಹೊಂದಿಕೊಳ್ಳಬಹುದು. I spoke about Job, about how he was walking in the fear of God and how he was able to receive a double portion of blessings in his life. ನಾವು ಯೋಬನ ಕುರಿತಾಗಿ ನೋಡಿದೆವು. ಯೋಬನು ಹೇಗೆ ದೇವರಿಗೆ ವಿಧೇಯನಾಗಿ ನಡೆದು ಎರಡರಷ್ಟು ಆಶೀರ್ವಾದವನ್ನು ಹೊಂದಿಕೊಂಡನು. Second thing, we saw that how we can receive blessing when we have Jesus in our life. When we commit our ways to Jesus, everything will be a blessing in our life. ನಮ್ಮ ಜೀವಿತದಲ್ಲಿ ಯೇಸುವನ್ನ ಒಳಗೊಂಡವರಾಗಿ ಎಲ್ಲವನ್ನ ಯೇಸುವಿಗೆ ಸಮರ್ಪಿಸಿಕೊಳ್ಳುವಾಗ ಹೇಗೆ ಆಶೀರ್ವಾದ ಹೊಂದಬಹುದು ಎಂಬುದಾಗಿ ನೋಡಿದ್ದೇವೆ. Third thing, we saw that when we seek God every day in our life, then the blessings of God will be in our lives. ಮೂರನೆಯದಾಗಿ ನಾವು ನೋಡಿಕೊಳ್ಳುವಾಗ ದಿನಂಪ್ರತಿಯೂ ದೇವರ ಮುಖ ಪ್ರಸನ್ನತೆಯನ್ನ ಬಯಸುವಾಗ ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ. I spoke about David, how he used to inquire with God for everything and how God used to call him that he was a man after God's own heart. ದಾವೀದನು ಹೇಗೆ ಪ್ರತಿಯೊಂದು ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಹೇಗೆ ವಿಚಾರಿಸುತ್ತಾ ಇದ್ದನು, ಅದಕ್ಕಾಗಿ ದೇವರು ದಾವೀದನಿಗೆ ದೇವರ ಹೃದಯ ಪ್ರಕಾರವುಳ್ಳ ಮನುಷ್ಯನೆಂಬುದಾಗಿ ಕರೆಯುತ್ತಾನೆ. And I spoke about Abraham, how he was able to see the blessings of God in his life when he obeyed God and then he walked with God and he was able to see the blessings of God in his life. ಅಬ್ರಹಾಮನು ದೇವರಿಗೆ ವಿಧೇಯನಾಗಿ ದೇವರು ಹೇಳಿದ ಹಾಗೆ ನಡೆದ ಕಾರಣ ಅವನು ಹೇಗೆ ದೇವರ ಆಶೀರ್ವಾದವನ್ನು ಅವನ ಜೀವಿತದಲ್ಲಿ ಹೊಂದಿಕೊಳ್ಳಬಹುದು ಎಂಬುದಾಗಿ ನೋಡಿದ್ದೇವೆ. I spoke about Daniel, how he used to pray 3 times and seek God in his life and how God honored Daniel in his life. ದಾನಿಯೇಲನ ಕುರಿತಾಗಿಯೂ ಕೂಡ ನಾವು ನೋಡಿಕೊಂಡಿದ್ದೇವೆ. ದಾನಿಯೇಲನು ಹೇಗೆ ಮುರಾವರ್ತಿ ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸಿ ಪ್ರಾರ್ಥಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡನು ಎಂಬುದಾಗಿ. And the fourth thing, what we were talking about in the last episode, that anything we do, we need to get connected with the kingdom of God, then we will see the blessings of God in our life. ಕೊನೆಯದಾಗಿ ಕಳೆದ ಸಂಚಿಕೆಯಲ್ಲಿ ನಾವು ಧ್ಯಾನಿಸುತ್ತಾ ಇದ್ದಂಥದ್ದು, ನಾವು ಏನೇ ಮಾಡಿದರೂ ನಾವು ಮಾಡುವ ಕೆಲಸವನ್ನ ಆತನನ್ನ ಕೇಂದ್ರೀಕೃತವಾಗಿ ಮಾಡಿಕೊಂಡು ಮಾಡುವಾಗ ಆಶೀರ್ವದಿಸಲ್ಪಡುತ್ತೇವೆ. And I spoke about Ezekiel, how he became a king at a very young age, and the Bible says that when he became king, immediately he opened the doors of the temple of the Lord and he repaired, the Bible says. ಹಿಜ್ಕೀಯನು ಹೇಗೆ ಚಿಕ್ಕ ಪ್ರಾಯದಲ್ಲಿರುವಾಗಲೇ ಅರಸನಾದಾಗ ದೇವಾಲಯದ ದ್ವಾರಗಳನ್ನ ಆತನು ಸರಿಪಡಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. The Bible says he wholeheartedly worked for the kingdom of God and he was prospered. ಸತ್ಯವೇದ ಹೇಳ್ತದೆ, ಅವನು ಪೂರ್ಣ ಹೃದಯದಿಂದ ದೇವರ ರಾಜ್ಯದ ಕುರಿತಾದ ಕೆಲಸವನ್ನ ಮಾಡಿದ, ಅವನು ಅಭಿವೃದ್ಧಿಯಾದ ಎಂಬುದಾಗಿ ಹೇಳ್ತದೆ. Today I want to tell you, ಇಂದು ನಾನು ನಿಮಗೆ ಹೇಳ್ತೇನೆ, how blessings can come in your life. ಹೇಗೆ ಆಶೀರ್ವಾದಗಳು ನಿನ್ನ ಜೀವಿತದ ಒಳಗೆ ಬರ್ತದೆ. Many people, they receive so many things from God but they forget God in their life. ಅನೇಕ ಜನರು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ, ಆದರೆ ದೇವರನ್ನು ಅವರು ಮರೆತು ಬಿಡುತ್ತಾರೆ. They don't want to do anything for the kingdom of God. ದೇವರ ರಾಜ್ಯಕ್ಕಾಗಿ ಅವರು ಏನನ್ನು ಮಾಡಲು ಬಯಸೋದಿಲ್ಲ. They will be busy running after their business, thinking that their business is going to be for their lifetime. ಅವರು ತಮ್ಮ ಒತ್ತಡಗಳ ಮಧ್ಯದಲ್ಲಿ ತಮ್ಮ ವ್ಯವಹಾರಗಳನ್ನು ಇಟ್ಟುಕೊಂಡು ಅವರ ವ್ಯವಹಾರಗಳೇ ಜೀವಿತ ಕಾಲ ಇರುತ್ತವೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ. They don't know that God gave them the ability to earn wealth. God gave them the wisdom to establish their business. God gave them the grace to overcome every difficulties and bless them in their life. ಅವರಿಗೆ ಗೊತ್ತಿಲ್ಲದೆ ಇದ್ದಾರೆ, ದೇವರು ಅವರಿಗೆ ದುಡಿಮೆಯನ್ನ ಮಾಡಿಕೊಳ್ಳುವುದಕ್ಕೆ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ. ದೇವರು ಅವರ ವ್ಯವಹಾರವು ಸ್ಥಾಪನೆ ಆಗಲಿಕ್ಕೆ ಕೃಪೆಯನ್ನು ಕೊಟ್ಟಿದ್ದಾರೆ. Every good things we receive, it is from the Lord. ಈ ದಿನಮಾನಗಳಲ್ಲಿ ನಾವು ಹೊಂದಿಕೊಳ್ಳುತ್ತಾ ಇರುವಂತ ಎಲ್ಲ ಒಳ್ಳೆ ಆಶೀರ್ವಾದಗಳು ದೇವರಿಂದಲೇ. But we neglect God in our life. That's why we see failures in our life. ನಾವು ದೇವರನ್ನ ನಮ್ಮ ಜೀವಿತದಲ್ಲಿ ತಾತ್ಸಾರ ಮಾಡುವುದರ ನಿಮಿತ್ತವೇ ಸೋಲುಗಳನ್ನು ನೋಡುತ್ತಾ I ಇದ್ದೇವೆ. want to tell you something. ನಾನು ನಿಮಗೊಂದು ಕಾರ್ಯವನ್ನು ಹೇಳುತ್ತೇನೆ. Whatever you do, you need to honor the Lord and you need to connect your business, your work with God, so that God will be able to bless you. ನೀವು ಏನನ್ನೇ ಮಾಡಿದರೂ ಕೂಡ ನಿಮ್ಮ ವ್ಯವಹಾರಗಳು ದೇವರ ರಾಜ್ಯದೊಂದಿಗೆ ಸಂಬಂಧವನ್ನು ಹೊಂದಿರುವಾಗಲೇ ನೀವು ಆಶೀರ್ವದಿಸಲ್ಪಡುತ್ತೀರಿ. When initial days, when we were going through financial crisis 16 years back, when God delivered us from out of those problems, we were all ready and said, God, we want to serve you. We want to do something for the kingdom of God.
16 ವರ್ಷಗಳ ಹಿಂದೆ ದೇವರು ನಮ್ಮನ್ನ ಬಿಡುಗಡೆ ಮಾಡಿದಾಗ ನಾವು ಬಹಳ ದಾಹವುಳ್ಳವರಾಗಿದ್ದೆವು. ದೇವರೇ, ನಾವು ಸಿದ್ಧರಾಗಿದ್ದೇವೆ ನಿನ್ನ ಸೇವೆ ಮಾಡಲು ಎಂಬುದಾಗಿ. Whole night I never used to sleep. I used to get up in the middle of the night and I used to say, God, use me, Lord, wherever you want me to take me, whatever you want me to do, I am ready to do anything for the kingdom of God. ಆ ದಿನಮಾನಗಳಲ್ಲಿ ರಾತ್ರಿಯೆಲ್ಲ ನಾನು ಮಲಗುತ್ತಲೇ ಇರಲಿಲ್ಲ. ದೇವರೇ, ನನ್ನನ್ನು ಉಪಯೋಗಿಸು, ನೀನು ಎಲ್ಲಿಗೆ ನನ್ನನ್ನು ಹೇಳುತ್ತೀಯೋ ಅಲ್ಲಿಗೆ ನಾನು ಹೋಗುತ್ತೇನೆ, ನನ್ನನ್ನು ನಿನ್ನ ಮಹಿಮೆಗಾಗಿ ಉಪಯೋಗಿಸು ಎಂಬುದಾಗಿ ಕೇಳುತ್ತಾ ಇದ್ದೆ. I used to be very hungry and I was all excited to do anything for the kingdom of God. ನಾನು ಬಹಳ ಹಸಿವೆ ಉಳ್ಳವನಾಗಿ, ದೇವರೇ ನಿನ್ನ ರಾಜ್ಯಕ್ಕಾಗಿ ನಾನು ಏನಾದರೂ ಮಾಡಬೇಕೆಂಬುವ ಆತ್ಮೀಕ ಹಸಿವೆ ಉಳ್ಳವನಾಗಿದ್ದೆ. That's what God started using us in a small way. And initially we used to have small crusades and we used to bring out all people to hear the gospel and we started doing God's work in that small way here. ಅದಕ್ಕಾಗಿಯೇ ಆ ದಿನಮಾನಗಳಲ್ಲಿ ಚಿಕ್ಕ ಚಿಕ್ಕ ಕೂಟಗಳನ್ನ ನಾವು ಮಾಡುತ್ತಾ ಇದ್ದೆವು. ಅದರ ಮೂಲಕವಾಗಿ ಅನೇಕ ಜನರನ್ನ ದೇವರು ಸಂಧಿಸಲಿಕ್ಕೆ ಪ್ರಾರಂಭಿಸಿ ನಮ್ಮನ್ನು ಉಪಯೋಗಿಸಿದನು. I used to do business as well as do the ministry. I used to work for the kingdom of God. ನಾನು ವ್ಯವಹಾರವನ್ನ ಮಾಡುವವನಾಗಿದ್ದೆ, ಅದೇ ಪ್ರಕಾರವಾಗಿ ದೇವರ ರಾಜ್ಯಕ್ಕಾಗಿಯೂ ದುಡಿಯುವವನಾಗಿದ್ದೆ. Even today we have business, but still we give more importance to the work for the kingdom's work. ಈಗಲೂ ಕೂಡ ನಮಗೆ ವ್ಯವಹಾರ ವಹಿವಾಟುಗಳಿವೆ, ಆದರೆ ನಾವು ಅಧಿಕವಾಗಿ ದೇವರ ರಾಜ್ಯದ ಕೆಲಸಕ್ಕೆ ಪ್ರಾಮುಖ್ಯತೆ ಕೊಡುತ್ತೇವೆ. In earlier days our business was full time and the ministry was a part time. ಆರಂಭದ ದಿನಗಳಲ್ಲಿ ನಾವು ಮಾಡುತ್ತಾ ಇದ್ದಂತ ವ್ಯವಹಾರವು ನಮಗೆ ಪ್ರಮುಖವಾಗಿತ್ತು, ನಂತರ ಸೇವೆಯಾಗಿತ್ತು. As days passed by, ministry became full time and business became a part time in my life. ದಿನಗಳು ಹಾಗೆ ಉರುಳುತ್ತಾ ಹೋದ ನಂತರ ನನ್ನ ಜೀವಿತದಲ್ಲಿ ಸೇವೆಯು ಪ್ರಮುಖವಾಯಿತು, ವ್ಯವಹಾರವು ನನಗೆ ನಂತರದ ಕೆಲಸವಾಯಿತು. I'm telling you, 16 years back God lifted me up from that pit of debts and God gave me the grace to overcome all our debts in our life. I'm telling you, till today God has been able to faithfully lead us and give us victory. Why? Because we have been able to connect our business for the kingdom's work and it has been a blessing for the kingdom of God. 16 ವರ್ಷದ ಹಿಂದೆ ಸಾಲದ ಕುಳಿಯಲ್ಲಿ ಬಿದ್ದಂತ ನನ್ನನ್ನ ಕರ್ತನು ಮೇಲಕ್ಕೆ ಎತ್ತಿ ನಡೆಸಿದನು. ನಾನು ನಿಮಗೆ ದೇವರ ಮಹಿಮೆಗಾಗಿ ಹೇಳುತ್ತಾ ಇದ್ದೇನೆ, ಇಲ್ಲಿಯ ತನಕವೂ ಯಾವ ಕೊರತೆಯೂ ಇಲ್ಲದ ಹಾಗೆ ದೇವರು ನಮ್ಮನ್ನು ನಡೆಸುತ್ತಿದ್ದಾನೆ. Today we are not seen any kind of failure or situation, but God has been so good to uplift us and bless us and give us the ability to overcome every situation and give us the blessings and prospered in our life. ಇಲ್ಲಿಯ ತನಕ ದೇವರು ತಾನೇ ನಮ್ಮ ಜೊತೆಗಾರನಾಗಿ ಇದ್ದು ನಡೆಸಿದ್ದಾನೆ. ಯಾವ ವಿಧವಾಗಿಯೂ ನಾವು ಸೋತು ಹೋಗದಂತೆ ಆತನು ನಮ್ಮನ್ನ ಎತ್ತಿ ಹಿಡಿದು ನಡೆಸುತ್ತಿದ್ದಾನೆ. Today many people we earn a great profit but we don't honor the Lord with that profit. ಅನೇಕ ಜನರು ಅನೇಕ ವಿಧವಾದ ಆದಾಯಗಳನ್ನ ಉತ್ತಮವಾಗಿ ಹೊಂದಿಕೊಳ್ಳುತ್ತಾರೆ, ಆದರೆ ದೇವರನ್ನ ಸನ್ಮಾನಿಸುವುದಿಲ್ಲ. They don't want to connect their business or work with God. ಅವರು ತಮ್ಮ ವ್ಯವಹಾರವನ್ನ ವಹಿವಾಟನ್ನ ದೇವರ ರಾಜ್ಯದೊಂದಿಗೆ ಅವರು ಸಂಪರ್ಕ ಮಾಡಲು ಬಯಸುವುದಿಲ್ಲ. That's why they see failure after failure. ಅದಕ್ಕಾಗಿ ಅವರು ಸೋಲುಗಳ ಮೇಲೆ ಸೋಲುಗಳನ್ನು ನೋಡುತ್ತಾರೆ. Today I want to tell you something. ಈ ದಿನದಲ್ಲಿ ನಾನು ನಿಮಗೆ ಒಂದು ಕಾರ್ಯವನ್ನು ಹೇಳುತ್ತೇನೆ. Whatever you do, you honor the Lord by connecting your job or your business to the kingdom's work and work for the kingdom of God. God will uplift your business or your work in your life. ನೀವು ಮಾಡುವಂತ ವ್ಯವಹಾರ ವಹಿವಾಟುಗಳು ಏನೇ ಆಗಿದ್ದರೂ ಅವುಗಳನ್ನು ದೇವರ ರಾಜ್ಯದೊಂದಿಗೆ ಜೋಡಣೆ ಮಾಡಿಕೊಂಡು ಹೋಗುವಾಗ ದೇವರು ನಿಮ್ಮ ಕೈ ಕಾರ್ಯಗಳನ್ನು ಆಶೀರ್ವದಿಸುತ್ತಾನೆ. There are different things you can work for the kingdom of God. ಬೇರೆ ಬೇರೆ ವಿಧವಾಗಿ ನೀವು ದೇವರ ರಾಜ್ಯಕ್ಕಾಗಿ ದುಡಿಯಬಹುದು. The first and the foremost thing, when you connect with the church, you need to stand with the church and work for the kingdom of God through the church. ಮೊದಲನೆಯದಾಗಿ ನೀವು ಸಭೆಯೊಂದಿಗೆ ಸಂಪರ್ಕವನ್ನು ಹೊಂದಿದಾಗ ಸಭೆಯ ಕಾರ್ಯಗಳೊಂದಿಗೆ ನೀವು ಕೈ ಜೋಡಣೆ ಮಾಡಬೇಕು. How you can work through your church? ನಿಮ್ಮ ಸಭೆಯ ಮೂಲಕವಾಗಿ ಹೇಗೆ ನೀವು ಕೆಲಸ ಮಾಡಬಹುದು? You can work for the kingdom of God through your church even when you go on Sunday and you pray for the new souls, or even you put a
chair in the church, or even you do up some cleaning work in the church, it is something you are doing for the kingdom of God. ನೀವು ಸಭೆಗೆ ಹೋಗುವಾಗ ಸಭೆಯಲ್ಲಿ ಹೋಗಿ ನೀವು ಆತ್ಮಗಳ ಆದಾಯಕ್ಕಾಗಿ ಪ್ರಾರ್ಥನೆ ಮಾಡುವಂತದ್ದಾಗಿರಬಹುದು, ಅಥವಾ ಒಂದು ಚೇರ್ಗಳನ್ನ ಚಾಪೆಯನ್ನು ಹಾಕುವಂತದ್ದಾಗಿರಬಹುದು. ಅದು ದೇವರಾಜ್ಯದ ಕೆಲಸವಾಗಿದೆ. The whole 6 days you are busy, but on Sunday make yourself available. Go meet your pastor and tell, Sunday I want to do something for the kingdom of God. Give me some work so that I would be able to be a blessing for the kingdom of God. 6 ದಿನಗಳ ಕಾಲ ನಿಮ್ಮ ವೈಯಕ್ತಿಕ ಒತ್ತಡದಲ್ಲಿರುತ್ತೀರಿ. 7ನೆಯ ದಿನದಲ್ಲಿ ಹೋಗಿ ನಿಮ್ಮ ಸಭಾಪಾಲಕರಿಗೆ ಹೇಳಿರಿ, ನಾನು ದೇವರ ರಾಜ್ಯಕ್ಕಾಗಿ ಏನಾದರೂ ಕೆಲಸ ಮಾಡಬೇಕು, ನನಗೇನಾದರೂ ಕೆಲಸ ಹೇಳ್ರಿ ಎಂಬುದಾಗಿ ಕೇಳಬೇಕು. Assisting your pastor, it's also something you are doing for the kingdom of God. ನಿಮ್ಮ ಸಭಾಪಾಲಕರಿಗೆ ಸಹಾಯಕರಾಗಿ ನೀವು ನಿಂತುಕೊಳ್ಳುವುದು ಕೂಡ ದೇವರ ರಾಜ್ಯಕ್ಕಾಗಿ ನೀವು ದುಡಿಯುವಂತದ್ದಾಗಿದೆ. Cleaning the church is something you are doing for the kingdom of God. ಸಭೆಯನ್ನ ಶುದ್ಧೀಕರಣ ಮಾಡುವುದು ಕೂಡ ದೇವರ ರಾಜ್ಯಕ್ಕಾಗಿ ನೀವು ದುಡಿಯುವಂತದ್ದಾಗಿದೆ. Putting a chair or setting up everything for the Sunday service, it is something you are doing for the kingdom of God. ಭಾನುವಾರದ ಆರಾಧನೆಗೋಸ್ಕರವಾಗಿ ಚೇರುಗಳನ್ನು ಹಾಕುವಂತದ್ದು, ಎಲ್ಲ ಅರೇಂಜ್ಮೆಂಟ್ಸ್ ಗಳನ್ನ ಮಾಡುವಂತದ್ದು ಕೂಡ ದೇವರ ರಾಜ್ಯದ ಕೆಲಸವಾಗಿದೆ. Ushering or doing something connection to the church, in your church, if you take up some work which is connected to the kingdom of God, I'm telling you, you're doing something for the Lord in your life. ಸಭೆಯಲ್ಲಿ ಅನೇಕ ಕಾರ್ಯಗಳಿಗೆ ಸಹಾಯಕರಾಗಿ ನಿಂತುಕೊಳ್ಳುವಂತದ್ದು, ಸಹಾಯ ಮಾಡುವಂತದ್ದು ಕೂಡ ದೇವರ ರಾಜ್ಯದ ಕೆಲಸವಾಗಿರುತ್ತದೆ. In whatever you do, I want to tell you, when you do something, when you honor the Lord, when you connect your work towards God, and you work for the kingdom of God, God will bless you abundantly. ನೀವು ಮಾಡುವಂತ ಕೆಲಸ ಕಾರ್ಯಗಳು ಏನೇ ಆಗಿದ್ದರೂ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟದ್ದರ ಜೊತೆಯಲ್ಲಿ ಸೇರಿ ಮಾಡುವಾಗ ದೇವರು ನಿಮ್ಮ ಕೆಲಸಗಳನ್ನು ಆಶೀರ್ವದಿಸುತ್ತಾನೆ. Even you go and share the love of Christ and bring a family to the house of God, it is something you are doing for the kingdom of God by doing your personal evangelism and bringing somebody to the Lord. ನೀವು ಹೋಗಿ ಒಬ್ಬರಿಗೆ ಸುವಾರ್ತೆಯನ್ನು ಸಾರಿ ಅವರನ್ನ ದೇವರ ಆಲಯಕ್ಕೆ ಕರೆದುಕೊಂಡು ಬರುವಂತದ್ದು, ಅದು ನೀವು ವೈಯಕ್ತಿಕವಾಗಿ ಅವರಿಗೆ ಮಾಡಿದ ಸುವಾರ್ತೀಕರಣ, ಅದು ದೇವರ ಕೆಲಸವೇ. Even you stand and do something even the house of God, even to help them to build the house, I'm telling you, God will build your house and God will establish your life. ದೇವಾಲಯದ ಕಟ್ಟಡದ ಕೆಲಸವನ್ನ ಕಟ್ಟುವುದಕ್ಕಾಗಿ ಜೊತೆ ನಿಂತು ಸಹಾಯ ಮಾಡುವಾಗ ದೇವರು ನಿಮ್ಮ ಮನೆಯನ್ನು ಕಟ್ಟಲಿಕ್ಕೆ ಸಹಾಯ ಮಾಡುತ್ತಾನೆ. As a child of God, God will not look to your bank balance, God will not look to anything in your life, but God will look to you that how you are connected with God in His work. ದೇವರ ಮಕ್ಕಳಾಗಿರುವಂತ ನೀವು ನಿಮ್ಮನ್ನ ದೇವರು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಳನ್ನ ನೋಡುವುದಿಲ್ಲ, ಆತನೊಂದಿಗೆ ನೀವು ಹೇಗೆ ಒಂದಾಗಿದ್ದೀರಿ ಎಂಬುದಾಗಿ ಆತ ನೋಡುತ್ತಾನೆ. When you stand in the gap between the people and God and do something for the kingdom of God, everything God makes note of it and you will be able to receive the blessings from God. ಜನರಿಗೂ ದೇವರಿಗೂ ಮಧ್ಯಸ್ಥರಾಗಿ ನಿಂತುಕೊಂಡು ನೀವು ಏನೇ ಕೆಲಸವನ್ನ ಮಾಡುವಾಗಲೂ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ ನಿಮ್ಮ ಕೆಲಸಗಳನ್ನ. Nehemiah chapter 1 verses 3 and 4, we see there was a man called Nehemiah who was working in the king's palace. ನಾವು ನೆಹೆಮೀಯನ ಗ್ರಂಥದಲ್ಲಿ 1ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡುತ್ತೇವೆ. ನೆಹೆಮೀಯನ್ ಎಂಬುದಾಗಿ ಒಬ್ಬ ವ್ಯಕ್ತಿ ಅರಸನ ಅರಮನೆಯಲ್ಲಿ ಕೆಲಸ ಮಾಡುವವನು. What kind of work he was working? He was a cup bearer, the Bible says. ಅವನು ಪಾನ ಪಾತ್ರೆಯನ್ನ ಅವನು ಕೊಡುವವನಾಗಿದ್ದನು. He was staying somewhere else, but he heard that Jerusalem wall was broken. ಅವನು ವಾಸ ಮಾಡುತ್ತಾ ಇರುವಂತದ್ದು ಎಲ್ಲೋ, ಆದರೆ ಅವನು ಕೇಳಲ್ಪಟ್ಟನು ಯೆರೂಸಲೇಮಿನ ಗೋಡೆಗಳು ಕೆಡವಲ್ಪಟ್ಟಿವೆ ಎಂಬುದಾಗಿ. And he heard about the gates which was burned with fire. ಎಲ್ಲಾ ಬಾಗಿಲುಗಳನ್ನ ಬೆಂಕಿಯಿಂದ ಸುಟ್ಟಿದ್ದಾರೆ ಎಂಬುದಾಗಿ ಆತನು ಕೇಳಿದ. The Bible says Nehemiah was an ordinary man. ಸತ್ಯವೇದ ಹೇಳ್ತದೆ ನೆಹೆಮೀಯನು ಸಾಧಾರಣವಾದ ವ್ಯಕ್ತಿ. And the Bible says when he heard these things, he sat down and he wept for so many days. ಸತ್ಯವೇದ ಹೇಳ್ತದೆ ಅವನು ಈ ವಿಷಯವನ್ನ ಕೇಳಿದಾಗ ಆತನು ಅನೇಕ ದಿನಗಳವರೆಗೂ ದುಃಖಕ್ರಾಂತನಾಗಿಯೇ ರೋಧಿಸುತ್ತಾ ಇದ್ದನು.
He not only mourned, the Bible says, but he fasted and prayed before the God of heaven about the situation what was going through in the Jerusalem. ಅವನು ಬರೀ ರೋಧಿಸುತ್ತಾ ಇದ್ದವನು ಮಾತ್ರವೇ ಅಲ್ಲ, ಉಪವಾಸವಿದ್ದು ಯೆರೂಸಲೇಮಿಗೋಸ್ಕರವಾಗಿ ದೇವರನ್ನ ಪ್ರಾರ್ಥಿಸುವವನಾಗಿದ್ದ. Today I want to tell you, people of God, ಈ ದಿನದಲ್ಲ ನಿಮಗೆ ಹೇಳ್ತೇನೆ ದೇವ ಜನರೇ, when he cried and he mourned and fasted and prayed to God for to rebuild the wall of Jerusalem, I'm telling you, God started using Nehemiah to build those wall of Jerusalem. ಅವನು ದುಃಖಕ್ರಾಂತನಾಗಿ ಉಪವಾಸವಿದ್ದು ಯೆರೂಸಲೇಮಿನ ಗೋಡೆಗಳಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಯೆರೂಸಲೇಮಿನ ಗೋಡೆಗಳನ್ನು ಕಟ್ಟಲಿಕ್ಕಾಗಿ ದೇವರು ಅವನನ್ನು ಉಪಯೋಗಿಸಿದ. Today many people are perishing around this world. ಈ ದಿನಮಾನಗಳಲ್ಲಿ ಲೋಕದಾದ್ಯಂತ ಅನೇಕ ಜನರು ನಶಿಸಿ ಹೋಗುತ್ತಿದ್ದಾರೆ. Today many of us we forget that how God saved us, and we forget that the people who are perishing in this world, that they too need to receive the salvation in their life. ಅನೇಕ ಜನರು ನಾಶವಾಗಿ ಹೋಗುತ್ತಾ ಇರುವವರಿಗೂ ಕೂಡ ರಕ್ಷಣೆಯ ಅನುಭವ ಬೇಕು ಎನ್ನುವಂಥದ್ದನ್ನು ಮರೆತು ಹೋಗಿದ್ದಾರೆ. Once upon a time we might have been a drunkard or a drug addict or kind of any kind of bad character person, but God lifted us from the pit and gave us the salvation through Jesus Christ. ಒಂದು ಕಾಲದಲ್ಲಿ ನಾವು ಮದ್ಯಪಾನಿಗಳಾಗಿದ್ದೆವು, ನಾವು ಮಾದಕ ವಸ್ತುಗಳನ್ನು ಸೇವಿಸುವವರಾಗಿದ್ದೆವು. ದೇವರು ನಮಗೆ ತನ್ನ ಕೃಪೆಯಿಂದ ಒಂದು ರಕ್ಷಣೆ ಅನುಭವವನ್ನು ಕೊಟ್ಟ. Why? Because somebody prayed for us with burden and cried for us, and God saved us. ಕಾರಣ ಯಾರೋ ನಮಗಾಗಿ ಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡಿದ ನಿಮಿತ್ತವೇ ಕರ್ತನು ನಮ್ಮನ್ನ ರಕ್ಷಿಸಿದ್ದಾನೆ. Somebody left their work and they got connected and they cried in the intercession or cried for us, and God saved our lives. ಯಾರೋ ತಮ್ಮ ಕೆಲಸಗಳನ್ನ ಬದಿಗಿಟ್ಟು ನಮಗೋಸ್ಕರವಾಗಿ ಮಧ್ಯಸ್ಥರಾಗಿದ್ದು ಪ್ರಾರ್ಥನೆಯನ್ನ ಮಾಡಿದ ಕಾರಣ ಕರ್ತನು ಕೇಳಿ ನಮ್ಮನ್ನ ಬಿಡುಗಡೆ ಮಾಡಿದ್ದಾನೆ. Today what I want to tell you is, ಈ ದಿನದಲ್ಲಿ ನಾನು ನಿಮಗೆ ಏನ್ ಹೇಳಲಿಕ್ಕಾಗಿ ಬಯಸ್ತೇನೆಂದ್ರೆ, they took that burden and they cried for souls. ಆ ಭಾರವನ್ನ ಅವರು ತೆಗೆದುಕೊಂಡು ಆತ್ಮಗಳಿಗಾಗಿ ಅವರು ಅಳುತ್ತಾ ಗೋಳಾಡಿದರು. Today do you have that burden by forgetting all your worldly things and connecting with God and crying out to God and saying, God, we need to pray for these lost ones so that even they should receive the salvation. When you cry out like how Nehemiah cried, God will hear your cry and God will use you for his kingdom. ಈ ದಿನಮಾನಗಳಲ್ಲಿ ನೀವು ಕೂಡ ಲೌಕಿಕತೆಯನ್ನ ಬಿಟ್ಟವರಾಗಿ ಅಂದು ಅವರು ಭಾರವುಳ್ಳವರಾಗಿ ಪ್ರಾರ್ಥನೆ ಮಾಡಿದ ಹಾಗೆಯೇ ನೀವು ಪ್ರಾರ್ಥನೆಯನ್ನ ಮಾಡುವುದಾದರೆ ದೇವರು ನೆಹೆಮೀಯನ ಕೂಗನ ಕೇಳಿದ ಹಾಗೆ ನಿಮ್ಮ ಕೂಗನ ಕೇಳುತ್ತಾನೆ. When you have that burden, when you carry that hungerness to work for the kingdom of God and connect your work to the kingdom of God, I am telling you, God will start using you for his glory. ನಿನಗೆ ಆ ಭಾರ ಇದ್ದು, ನಿನಗೆ ಆತ್ಮಿಕ ಹಸಿವೆ ಇದ್ದು ನೀನು ಮಾಡುವುದಾದರೆ ದೇವರು ಕರ್ತನ ಮಹಿಮೆಗಾಗಿ ನಿನ್ನನ್ನೇ ಉಪಯೋಗಿಸಿ ನಡೆಸುತ್ತಾನೆ. So many people are perishing in this world. ಲೋಕದಲ್ಲಿ ಅನೇಕ ಜನರು ನಶಿಸಿ ಹೋಗುತ್ತಾ ಇದ್ದಾರೆ. They have not received their salvation. ಅವರಿಗೆ ಇನ್ನೂ ರಕ್ಷಣೆ ಸಿಕ್ಕಿಲ್ಲ. They need to be brought to the Lord's feet. ಅವರು ಕರ್ತನ ಪಾದದ ಬಳಿಗೆ ಬರಬೇಕು. Are you able to stand in that gap and cry out to God as how Nehemiah cried? ಮಧ್ಯಸ್ಥಿಕೆಯನ್ನು ವಹಿಸಿ ಪೌಳಿಯ ಒಡಕಿನ ನಡುವೆ ನಿಂತು ನೆಹೆಮೀಯನಾಗೆ ಕೂಗುತ್ತೀಯೋ? Connect yourself with God's work so that God will flourish you and God will establish you and your family. ನೀವು ನಿಮ್ಮ ಕೆಲಸಗಳಲ್ಲಿ ದೇವರ ರಾಜ್ಯದೊಂದಿಗೆ ಸಂಬಂಧವನ್ನು ಹೊಂದಿ ಮುಂದುವರಿಯುವಾಗ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸುತ್ತಾರೆ. My family is blessed. ನನ್ನ ಕುಟುಂಬ ಆಶೀರ್ವದಿಸಲ್ಪಟ್ಟಿದೆ. Why? Because I didn't think about my worldly things or my business, but I took the God's work to my heart, and I've been working for the kingdom of God, and I'm standing whatever way I could do for the kingdom of God, and God has been able to bless me and flourish me. ನಾನು ಲೌಕಿಕ ಕಾರ್ಯಗಳನ್ನು ತೆಗೆದುಕೊಳ್ಳಲಿಲ್ಲ, ದೇವರ ಕಾರ್ಯಗಳೇ ಪ್ರಾಮುಖ್ಯವಾದವುಗಳು ಎಂಬುದಾಗಿ ತೆಗೆದುಕೊಂಡು ಅದನ್ನ ಮಾಡಿದ ಕಾರಣದಿಂದ ದೇವರು ನನ್ನನ್ನು ನನ್ನ ಕುಟುಂಬವನ್ನು ಆಶೀರ್ವದಿಸಿದ್ದಾನೆ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Today you might have forgotten about God's work. ಈ ದಿನಮಾನಗಳಲ್ಲಿ ನೀವು ದೇವರ ಕೆಲಸವನ್ನ ಮರೆತು ಹೋದವರಾಗಿರಬಹುದು.
You have neglected your church. ಒಂದು ವೇಳೆ ನೀವು ನಿಮ್ಮ ಸಭೆಯನ್ನ ತಾತ್ಸಾರ ಮಾಡಿರಬಹುದು. You have neglected the favor of God which God did in your life. ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದಂತ ಆ ಒಂದು ಕೃಪಾ ಕಾರ್ಯಗಳನ್ನ ತಾತ್ಸಾರ ಮಾಡಿದವರು ನೀವು ಆಗಿರಬಹುದು. Today make a decision with God. ಈ ದಿನದಲ್ಲಿ ದೇವರೊಂದಿಗೆ ಒಂದು ತೀರ್ಮಾನವನ್ನ ಮಾಡಿರಿ. Say, God, I am going to work for you. ಹೀಗೆ ಹೇಳಿರಿ, ದೇವರೇ ನಾನು ನಿನ್ನೊಂದಿಗೆ ಸೇರಿ ಕೆಲಸ ಮಾಡುತ್ತೇನೆ, Use me, Lord. ನನ್ನನ್ನು ಉಪಯೋಗಿಸು. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Father, we thank you, Lord, for this time, oh God. ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. We heard your word, Abba Father. ನಾವು ನಿನ್ನ ವಾಕ್ಯಗಳನ್ನು ಕೇಳಿಸಿಕೊಂಡಿದ್ದೇವೆ ಅಪ್ಪ ತಂದೆಯೇ. Anything we need to do, we need to do it for the kingdom of God. ದೇವರೇ, ನಾವು ಏನನ್ನೇ ಮಾಡಿದರೂ ದೇವರ ರಾಜ್ಯಕ್ಕಾಗಿ ಮಾಡಬೇಕು. Today use us, oh God. ಈ ದಿನದಲ್ಲಿ ನೀವು ನಮ್ಮನ್ನು ಉಪಯೋಗಿಸಿರಿ ದೇವರೇ. Lord, we are hungry to do something for the kingdom of God. ದೇವರೇ, ನಾವು ಪರಲೋಕ ರಾಜ್ಯದ ಕಾರ್ಯಗಳನ್ನು ಮಾಡಲಿಕ್ಕಾಗಿ ಹಸಿವೆಯುಳ್ಳವರಾಗಿದ್ದೇವೆ. Let your mighty hand be upon our life, O God. ನಿನ್ನ ಸರ್ವ ಸಾಮರ್ಥ್ಯವುಳ್ಳ ಕರವು ನಮ್ಮ ಜೀವಿತದ ಮೇಲೆ ಇರಲಿ ಸ್ವಾಮಿ. We don't want to be a selfish person, O Father. ನಾವು ಸ್ವಾರ್ಥ ಚಿಂತಕರಾಗಿ ಇರಬಾರದು ಕರ್ತನೆ. But we want to honor you, Lord. ನಿನ್ನನ್ನು ನಾವು ಗೌರವಿಸಬೇಕು. And we need to work for the kingdom of God. ನಾವು ದೇವರ ರಾಜ್ಯಕ್ಕಾಗಿ ಕೆಲಸ ಮಾಡಬೇಕು. Thank you, we love you, Lord. ವಂದಿಸುತ್ತಾ ನಿನ್ನನ್ನು ಪ್ರೀತಿಸುತ್ತೇವೆ ಕರ್ತನೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. God loves you. ದೇವರು ನಿಮ್ಮನ್ನು ಪ್ರೀತಿಸುತ್ತಾನೆ. God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.